ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದುವ ವಿಚಾರಕ್ಕೆ ನಡೆದಂತಹ ಈ ಎರಡು ಜಟಾಪಟಿ ಇಸ್ರೇಲ್ ಹಾಗೂ ಅಮೆರಿಕ ಎರಡೂ ಸೇರಿಕೊಂಡು ನೇರವಾಗಿ ಇರಾನ್ ಮೇಲೆ ವೈಮಾನಿಕವಾದಂಥ ದಾಳಿಯನ್ನು ಮಾಡಿಬಿಟ್ರು. ಈ ದಾಳಿಯ ಪರಿಣಾಮ ಏನಾಗಿದೆ? ಈಗ ನಾನೇನು ಕಡಿಮೆ ಇಲ್ಲ ಅಂತೇಳಿ ಇರಾನ್ ಬೇರೆ ವಾಪಸ್ ಕೊಡ್ತಾ ಇದೆ. ಅಮೆರಿಕಾದ ವಾಯು ನೆಲೆಗಳೆಲ್ಲೆಲ್ಲಿದೆ, ನೌಕಾ ನೆಲೆಗಳೆಲ್ಲೆಲ್ಲಿದೆ ಅಲ್ಲೆಲ್ಲ ಹುಡುಕಿ ಹೊಡಿತಾ ಇದ್ದಾರೆ. ಬೇರೆ ಯಾವುದನ್ನೂ ಹಾನಿ ಮಾಡ್ತಾ ಇಲ್ಲ. ಅದರ ಜೊತೆಗೆ ಇಸ್ರೇಲ್ ಮೇಲೂ ಕೂಡ ದಾಳಿಯನ್ನು ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ಏನಾಯಿತು? ಶುರುವಾಗಿದ್ದು ಹೇಗೆ? ಈಗ ಎಲ್ಲಿಗೆ ಬಂದು ತಲುಪಿದೆ? ಅದರ ಡಿಟೇಲ್ ವರದಿಯನ್ನು ರೆಡಿ ಮಾಡಿದ್ದೀವಿ, ನೀವು ನೋಡ್ಕೊಂಡು ಬನ್ನಿ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧದ ಕಾರ್ಮೋಡ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ಆಪರೇಷನ್. 30 ಸ್ಥಳಗಳ ಟಾರ್ಗೆಟ್, 50 ಕ್ಷಿಪಣಿಗಳಿಂದ ಅಟ್ಯಾಕ್. ಟೆಹರಾನ್ನಲ್ಲಿ ಖಮೇನಿ ನಿವಾಸದ ಬಳಿಯೇ ದಾಳಿ. ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದುವ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದ ಗುರುವಾರ ಜಿನಿವಾದಲ್ಲಿ ಅಮೆರಿಕ ಇರಾನ್ ನಡುವೆ ನಡೆದ ಮಾತುಕತೆ ವಿಫಲವಾದ ಬೆನ್ನಲ್ಲೇ ಅಮೆರಿಕ ಇಸ್ರೇಲ್ ಜೊತೆಗೂಡಿ ಇರಾನ್ ಮೇಲೆ ದಾಳಿ ಆರಂಭಿಸಿವೆ. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿರುವ 30 ಸ್ಥಳಗಳನ್ನು ಗುರಿಯಾಗಿಸಿಕೊಂಡು 50 ಕ್ಷಿಪಣಿಗಳ ಮೂಲಕ ದಾಳಿ ನಡೆಸಲಾಗಿದೆ. ಈ ದಾಳಿಗೆ ಆಪರೇಷನ್ ಶೀಲ್ಡ್ ಆಫ್ ಜುದಾ ಅಂತ ಹೆಸರಿಟ್ಟಿದ್ದು ಯುದ್ಧದ ಆತಂಕ ಆವರಿಸಿದೆ. ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಹಾಗೂ ಅಧ್ಯಕ್ಷ ಮಸೂದ್ ಪಜೆಶ್ಕಿಯಾನ್ ಭವನ ಗುರಿಯಾಗಿಸಿ ಈ ಅಟ್ಯಾಕ್ ನಡೆದಿದೆ. ಟೆಹರಾನ್ನಲ್ಲಿರುವ ಇಂಟೆಲಿಜೆನ್ಸ್ ಕಚೇರಿ, ಮಿಲಿಟರಿ ನೆಲೆಗಳು ಸೇರಿ 30 ಕಡೆ ಸರಣಿ ದಾಳಿ ಮಾಡಲಾಗಿದೆ. ಹಲವೆಡೆ ಭಾರೀ ಸದ್ದಿನೊಂದಿಗೆ ಸರಣಿ ಸ್ಫೋಟ ಸಂಭವಿಸಿವೆ. ಇಸ್ರೇಲ್ ರಕ್ಷಣಾ ಪಡೆಗಳು ಇರಾನ್ ವಿರುದ್ಧ ಮುನ್ನೆಚ್ಚರಿಕಾ ದಾಳಿ ನಡೆಸಿವೆ ಎಂದು ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಖಡ್ಜ ಅಧಿಕೃತವಾಗಿ ಘೋಷಿಸಿದ್ದಾರೆ. ಟೆಹರಾನ್ ಮಾತ್ರವಲ್ಲದೆ ಕೋಮ್ ನಗರದ ಮಿಲಿಟರಿ ನೆಲೆಗಳು ಹಾಗೂ ಇಸ್ಫಹಾನ್ನಲ್ಲಿ ಇಸ್ರೇಲಿ ವೈಮಾನಿಕ ದಾಳಿಗಳು ನಡೆದಿವೆ. ಇರಾನ್ ಸಂಸತ್ತು ಕಟ್ಟಡವನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗಿದೆ. ಇದಲ್ಲದೆ ಇಲಾಮ್ ನಗರವು ದಾಳಿಗೆ ಒಳಗಾಗಿದೆ. ಇರಾನ್ ದಾಳಿ ನಡೆಸಲು ಸಂಚು ರೂಪಿಸಿದೆ ಎಂಬ ಗುಪ್ತಚರ ಮಾಹಿತಿ ಆಧರಿಸಿ ಇಸ್ರೇಲ್ ಈ ಕ್ಷಿಪಣಿ ದಾಳಿ ನಡೆಸಿದೆ. ಇರಾನ್ ಸೇನಾ ಕಮಾಂಡರ್ ಖಮೇನಿ ಆಪ್ತನ ಹತ್ಯೆ. ಟಾರ್ಗೆಟ್ ಖಮೇನಿ, ತಲೆಮರೆಸಿಕೊಂಡ ಸರ್ವಾಧಿಕಾರಿ. ಶಾಲೆ ಮೇಲೆ ಬಿದ್ದ ಕ್ಷಿಪಣಿ, 36 ವಿದ್ಯಾರ್ಥಿಗಳು ಬಲಿ. ಇಸ್ರೇಲ್ ದಾಳಿಯಲ್ಲಿ ಖಮೇನಿ ಆಪ್ತ ಅಲಿ ಲಾರಿಜಾನ್, ಐಆರ್ಜಿಸಿ ಕಮಾಂಡರ್ ಮೊಹಮ್ಮದ್ ಪಾಕ್ಪೋರ್, ಇರಾನ್ ಕಮಾಂಡರ್ ಅಮೀರ್ ಹಟಾಮಿ ಬಲಿಯಾಗಿದ್ದಾರೆಂದು ಇಸ್ರೇಲ್ ಹೇಳಿಕೊಂಡಿದೆ. ಆದರೆ ಇರಾನ್ ಇದನ್ನು ತಳ್ಳಿ ಹಾಕಿದೆ. ಮತ್ತೊಂದು ಕಡೆ ಇಸ್ರೇಲ್ ಕ್ಷಿಪಣಿಗಳ ಗುರಿ ಇರಾನ್ ಸರ್ವಾಧಿಕಾರಿ ಆಯಾತುಲ್ಲಾ ಅಲಿ ಖಮೇನಿಯಾಗಿದ್ರು ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಇದರ ಜೊತೆಗೆ ಅಧ್ಯಕ್ಷ ಮಸೂದ್ ಪಜೆಶ್ಕಿಯಾನ್ ಮತ್ತು ಗುಪ್ತಚರ ಸಚಿವ ಇಸ್ಮಾಯಿಲ್ ಖತೀಬ್ ಸುರಕ್ಷಿತವಾಗಿದ್ದಾರೆ ಎಂದು ಇರಾನ್ ಅಧಿಕಾರಿಯೊಬ್ಬರು ದೃಢಪಡಿಸಿದ್ದಾರೆ. ಇನ್ನು ಶಾಲೆ ಮೇಲೆ ಮಿಸೈಲ್ ಬಿದ್ದು 36 ವಿದ್ಯಾರ್ಥಿಗಳು ಮೃತಪಟ್ಟು 60 ಮಂದಿ ಗಾಯಗೊಂಡಿರೋ ಬಗ್ಗೆ ವರದಿಯಾಗಿದೆ. ಇರಾನ್ ಮೇಲಿನ ದಾಳಿಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಚಿತಪಡಿಸಿದ್ದಾರೆ. ನೀವು ನಿಮ್ಮ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ, ಇಲ್ಲದಿದ್ದರೆ ನಿಶ್ಚಿತ ಮರಣವನ್ನು ಎದುರಿಸಬೇಕಾಗುತ್ತದೆ. ಆದ್ರಿಂದ ಎಲ್ಲವನ್ನು ತ್ಯಜಿಸಿದ್ದಲ್ಲಿ ನಿಮ್ಮನ್ನು ಸಂಪೂರ್ಣ ವಿನಾಯಿತಿಯೊಂದಿಗೆ ನ್ಯಾಯಯುತವಾಗಿ ನಡೆಸಿಕೊಳ್ಳಲಾಗುತ್ತದೆ. ಇಲ್ಲದಿದ್ದರೆ ನೀವು ನಿಶ್ಚಿತ ಸಾವನ್ನು ಎದುರಿಸಬೇಕಾಗುತ್ತದೆ ಎಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಶರಣಾಗುವ ಮಾತೇ ಇಲ್ಲ, ಸೇಡಿಗೆ ಸೇಡು. ಇಸ್ರೇಲ್ ಅಮೆರಿಕ ದಾಳಿಗೆ ಇರಾನ್ ಪ್ರತೀಕಾರ. ಯುಎಸ್ ಸೇನಾ ನೆಲೆ ಇಸ್ರೇಲ್ ಮೇಲೆ ಅಟ್ಯಾಕ್. ಇಸ್ರೇಲ್ ದಾಳಿಗೆ ಇರಾನ್ ಪ್ರತೀಕಾರ ತೀರಿಸಿಕೊಂಡಿದೆ. ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕದ ವಾಯು ನೌಕಾ ನೆಲೆಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಬಹ್ರೇನ್, ಜೋರ್ಡಾನ್, ಕತಾರ್, ಕುವೈತ್, ಯುಎಇ ನೆಲೆ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ. ಇರಾನ್ ದಾಳಿಗೆ ಬಹ್ರೇನ್ನಲ್ಲಿ ಓರ್ವ ಮೃತಪಟ್ಟಿದ್ದಾನೆ ಎಂದು ಇರಾನ್ ಹೇಳಿಕೊಂಡಿದೆ. ಇರಾನ್ ದಾಳಿಯಿಂದ ಜನ ಪ್ರಾಣ ಉಳಿಸಿಕೊಳ್ಳಲು ಓಡಿ ಹೋಗ್ತಿರೋ ದೃಶ್ಯಗಳು ವೈರಲ್ ಆಗ್ತಿವೆ. ಸೈರನ್ಗಳು ಮೊಳಗುತ್ತಿವೆ. ಇಸ್ರೇಲ್ ಅಮೆರಿಕ ವಿರುದ್ಧ ಸೆಟೆದು ನಿಂತಿರುವ ಇರಾನ್ ಮಿಸೈಲ್ ದಾಳಿ ಮಾಡಿದೆ. ರಾಜಧಾನಿ ಟೆಲ್ ಅವೀವ್, ಜೆರುಸಲೇಂ ಸೇರಿದಂತೆ ನಗರಗಳಲ್ಲಿ ಕ್ಷಿಪಣಿ ದಾಳಿ ನಡೆಸಿದೆ. ಕಟ್ಟಡಗಳು ಧ್ವಂಸಗೊಂಡಿರೋ ದೃಶ್ಯಗಳು ವೈರಲ್ ಆಗಿವೆ. ಪ್ರಮುಖ ಸ್ಥಳಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದೆ. ಸೈರನ್ಗಳು ಮೊಳಗುತ್ತಿದ್ದು ಮನೆಯಿಂದ ಆಚೆ ಬರಬಾರದು, ಬಂಕರ್ ತಯಾರಿಯಲ್ಲಿಟ್ಟುಕೊಳ್ಳಿ ಎಂದು ಸೂಚಿಸಲಾಗ್ತಿದೆ. ಒಟ್ನಲ್ಲಿ ಬಹಳಷ್ಟು ದಿನಗಳಿಂದ ಸಂಘರ್ಷದ ಸ್ಥಿತಿಯಲ್ಲಿದ್ದ ಮಧ್ಯಪ್ರಾಚ್ಯ ಅಮೆರಿಕದ ಎಂಟ್ರಿಯಿಂದ ಯುದ್ಧ ಸ್ವರೂಪವನ್ನು ಪಡೆದುಕೊಂಡು ಇನ್ನಷ್ಟು ದಾಳಿ ಪ್ರತಿದಾಳಿಗಳು ನಡೆಯುವ ಸಾಧ್ಯತೆಗಳಿವೆ. ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.